ಮೊದಲನೇದಾಗಿ ತಾಯಿ ಭುವನೇಶ್ವರಿಗೆ ದೇವಿಗೆ ಜೈಕಾರನ ಹಾಕೋದ್ರ ಮುಖಾಂತರ ನಾನು ಭಾಷಣ ಮುಂದುವರಿಸ್ತೀನಿ. ಜೈ ಬಲೋ ಭಾರತ್ ಮಾತಾಕೆ, ತಾಯಿ ಭುವನೇಶ್ವರಿಗೆ, ತಾಯಿ ಭುವನೇಶ್ವರಿಗೆ, ದೇವಿ ಗುಂಡಪ್ಪನವರಿಗೆ. ಇವತ್ತು ಮುಳಬಾಗಿಲು ತಾಲೂಕು ತಿಮ್ಮರಾವತನಹಳ್ಳಿ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಏನು ಆಂಧ್ರ ಮತ್ತೆ ಕರ್ನಾಟಕ ಗಡಿ ಭಾಗದಲ್ಲಿ ಈ ಒಂದು ಧ್ವಜಸ್ತಂಭ ಅಳವಡಿಸಿದ್ದು, ಏನು ಈ ಧ್ವಜಸ್ತಂಭವನ್ನ ಈ ಒಂದು ನಮ್ಮ 7 ಕೋಟಿ ಕನ್ನಡಿಗರ ಆಸ್ತಿ ಮುಳುಬಾಗಿಲು ಗಡಿ ಭಾಗ ಏನು ನಾವೆಲ್ಲ ನಿರಂತರವಾಗಿ ಕನ್ನಡ ಸೇವೆಗಳನ್ನ ಮಾಡ್ಕೊಂಡು ಬರ್ತಾ ಇದೀವಿ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಧ್ವಜಸ್ತಂಭವನ್ನ ಯಾರು ಕಿಡಿಗೇಡಿಗಳು ಈ ಒಂದು ಕೃತ್ಯನ ಮೆರೆದಿದ್ದಾರೆ, ಅವ್ರು ನಿಜವಾಗ್ಲೂ ಕೂಡ ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ, ಅವನು ಒಂದು ಅಪ್ಪಗೆ ಅಮ್ಮಗೆ ಹುಟ್ಟಿದವನಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ಹಲವಾರು ಕಾರ್ಯಕ್ರಮಗಳು, ಹಲವಾರು ಇತಿಹಾಸ ಉಳ್ಳಂತಹ ನಮ್ಮ ಕರ್ನಾಟಕದ ಧ್ವಜಸ್ತಂಭಕ್ಕೆ ಕಿಡಿಗೇಡಿಗಳು ಈ ರೀತಿ ಕೃತ್ಯ ಮಾಡಿರೋದು ಇದು ಅನಾನುಕೂಲ. ಈ ಸಂದರ್ಭದಲ್ಲಿ ಈ ಒಂದು ದೃಶ್ಯ ಮಾಡಿರೋದು ಯಾರೇ ಆಗಿರ್ಲಿ, ಆ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿದಿ ಆ ಒಂದು ಕಿಡಿಗೇಡಿಗಳಿಗೆ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ನೀನು ಆವಾಗಲೇ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಹೇಳ್ತಿದ್ರು, ನೀನು ಯಾವ್ದಕ್ಕೆ ಕೈ ಹಾಕಿದ್ಯಾ ಅನ್ನೋದನ್ನ ನಿನ್ಗೆ ಇನ್ನು ಹತ್ರದಲ್ಲ ಗೊತ್ತಾಗುತ್ತೆ, ಏನು ಯಾವ್ದಕ್ಕೆ ಕೈ ಮುಟ್ಟಿದ್ಯಾ ಅನ್ನೋದನ್ನ ನಿನ್ಗೆ ಹತ್ರದಲ್ಲ ಗೊತ್ತಾಗುತ್ತೆ ಅಂತ ಹೇಳ್ತಾ, ಏನು ಇವತ್ತು ನಮ್ಗೆ ಜಯರಾಮಣ್ಣ ನಮ್ಗೆ ಗಮನಕ್ಕೆ ತಂದ್ರು. ಕೂಡಲೇ ಆ ವಿಡಿಯೋ ನೋಡಿದಾಗ ಮನಸ್ಸಿಗೆ ತುಂಬಾ ನೋವಾಯ್ತು. ಏನು ಕನ್ನಡ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ, ಕನ್ನಡ ನಿರಂತರವಾಗಿ ಸೇವೆ ಮಾಡ್ಕೊಂಡ್ ಬರ್ತಾ ಇದೀವಿ, ಕನ್ನಡ ಅಭಿಮಾನವನ್ನ ಎಚ್ಚೆತ್ತುಕೊಂಡು ನಾವು ಕೆಲಸಗಾರಗಳೆಲ್ಲರೂ ಮಾಡ್ಕೊಂಡ್ ಬರ್ತಾ ಇರೋ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಈ ಒಂದು ತಿಮ್ಮರಾವತನಹಳ್ಳಿ ಪಂಚಾಯತಿ ಗಡಿ ಭಾಗದಲ್ಲಿ ಈ ರೀತಿ ಆಗಿರೋದು ತುಂಬಾ ಈ ಒಂದು ನಿಜವಾಗ್ಲೂ ಕೂಡ ನಮ್ಗೆ ಯಾವ ರೀತಿ ಬೇಜಾರಾಗುತ್ತೆ ಅಂದ್ರೆ, ತುಂಬಾ ಒಂದು ಮನಸ್ಸಿಗೆ ನೋವಾಗುವಂತ ಕೆಲಸ ಕಿಡಿಗೇಡಿಗಳು ಮಾಡಿದ್ದಾರೆ. ಯಾರೇ ಆಗಿರ್ಬೋದು, ಯಾವನೇ ಆಗಿರ್ಬೋದು, ಅವನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಯಾವ ರೀತಿ ಏನಕ್ಕೆ ಮಾಡಿದ್ದಾರೆ, ಎತ್ತು ಮಾಡಿದ್ದಾರೆ, ಅವೆಲ್ಲ ನಮಗೆ ಪ್ರಶ್ನೆ ಬೇಡ. ಹೆಚ್ಚು ಮಾಡಿರೋದು ಯಾವನೇ ಆಗಿರಬಹುದು, ಅವನ್ನ ಕೂಡಲೇ ಬಂಧಿಸಿ ಅವನ್ನ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಬೇಕು ಅಂತ ಸಂದರ್ಭ ಹೇಳ್ತಾ, ಮಾಧ್ಯಮ ಒಂದು ಮುಖಾಂತರ ತಮಗೆ ಗಮನಕ್ಕೆ ತರ್ತಾ ಇದೀವಿ. ನಿಜವಾಗ್ಲೂ ಕೂಡ ಹುಟ್ಟು ಉಚಿತ ಸಾವು ಖಚಿತ, ಕನ್ನಡವೇ ಧರ್ಮ, ಕನ್ನಡವೇ ಸತ್ಯ, ಕನ್ನಡವೇ ಸಂಸ್ಕೃತಿ ಅನ್ನೋ ಭಾವನೆ ನಾವೆಲ್ಲರೂ ಕನ್ನಡಿಗರಿಗೆ ಇರೋದ್ರಿಂದ ನಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮ ನೋಡಿ, ಇವತ್ತೆಲ್ಲರೂ ಕನ್ನಡ ನಮ್ಮ ಪ್ರವೀಣ್ ಶೆಟ್ಟಿ ಬಣ್ಣದ ಅಧ್ಯಕ್ಷರಾಗಿರುವಂತಹ ಹರೀಶ್ ಗೌಡ್ರ ಆಗಿರ್ಬೋದು, ಅರ್ಬಾಜ್ ಆಗಿರ್ಬೋದು, ಪ್ರಕಾಶ್ ಅಣ್ಣ ಆಗಿರ್ಬೋದು, ಹೆಚ್ಚಾಗಿ ನಮ್ಮ ಜಯರಾಮ್ ರೆಡ್ಡಿ ಅನ್ನೋರು, ಪಂಚಾಯತಿ ಎಲ್ಲಾ ಸದಸ್ಯರು, ಗ್ರಾಮಸ್ಥರು, ಹಿರಿಯರು, ಕಿರಿಯರು ಎಲ್ಲರೂ ಕೂಡ ಕೂಡಲೇ ಈಗ ಈ ಒಂದು ಸಂದೇಶವನ್ನ ಕೊಟ್ಟಾಗ ಕೂಡಲೇ ಬಂದು ಈ ಕಾರ್ಯಕ್ರಮದಲ್ಲಿ ಕಿಡಿಗೇಡಿಗಳನ್ನ ಬಂಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತೆಲ್ಲರೂ ಬಂದಿದ್ರು. ನಮ್ಮ ಗ್ರಾಮಾಂತರ ಗೌರವಾಧ್ಯಕ್ಷರೆಲ್ಲೂ ಕಾರ್ಯಕ್ರಮದಿದ್ರು. ಇದರ ಆಗಿನ ತಕ್ಷಣ ನಯಾಜಣ್ಣ ಕೂಡಲೇ ನಡಿ ಅಂತ ಹೇಳ್ಬಿಟ್ಟು ಆ ಕಾರ್ಯಕ್ರಮನ ಬಿಟ್ಟು ಬಂದ್ರು. ಯಾಕೆ ಅಲ್ಲಿ ಕನ್ನಡದ ಅಭಿಮಾನ, ಕನ್ನಡ ಎತ್ತಿಡೋದ್ರಲ್ಲಿ ನಾವೆಲ್ಲರೂ ಕೂಡ ಮುಂದಾಳ್ಕೊಂಡಿದ್ದೀವಿ. ಆ ಒಂದು ನಿಟ್ಟಿನಲ್ಲಿ ಯಾರು ಕಿಡಿಗೇಡಿಗಳಿಗೆ ಕೃತ್ಯನ ಮರೆದಿದ್ದಾರೆ ಅವ್ರನ್ನ ಕೂಡಲೇ ಕಾನೂನು ರೀತಿಯಲ್ಲಿ ಬಂಧಿಸಿ ಅವ್ರನ್ನ ನಮ್ಗೆ ನ್ಯಾಯ ಒದಗಿಸಬೇಕಾಗಿಲ್ಲ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಒಂದು ವೇಳೆ ಇವನ್ನ ನಿಧಾನ ಮಾಡಿದ್ರೆ ನಾವು ಕಾನೂನು ರೀತಿಯಲ್ಲಿ ಪ್ರತಿಭಟನೆ ಹಮ್ಮಿಕೊಂಡು ಕಾನೂನು ರೀತಿಯಲ್ಲಿ ನಾವು ಒಂದು ಕ್ರಮವನ್ನು ತಗೊಂತೀವಿ ಈ ಸಂದರ್ಭ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಇಲ್ಲಿ ಬಂದು ಸೇರುವಂತ ಎಲ್ಲ ಕನ್ನಡ ಮನುಷ್ಯಗಳಿಗೆಲ್ಲರಿಗೂ ಕೂಡ ಧನ್ಯವಾದ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.